ಹಾಯ್ ಹಲೋ ವೀಕ್ಷಕರಿ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಗುರುವಾರ ಆಗ್ತಿದ್ದಂಗೆ ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ವಾಹಿನಿಯಲ್ಲಿ ಬರುವಂಥ ಏಕೈಕ ವಿಡಿಯೋ ಅಂದರೆ ಅದು TRP ಸುದ್ದಿ. ಆ ವಾರದ TRP ರೇಟಿಂಗ್ಸ್ಗಳು ಯಾವ್ದ್ಯಾವುದು, ನಿಮ್ಮ ಚಾನಲ್ಗಳ ರೇಟಿಂಗ್ಸ್ ಎಲ್ಲಿದೆ ಹಾಗೂ ನಿಮ್ಮ ಮೆಚ್ಚಿನ ಶೋಗಳ ರೇಟಿಂಗ್ಸ್ಗಳನ್ನು ತಿಳಿಸ್ಕೊಡುವಂಥ ಏಕೈಕ ವಿಡಿಯೋ. ಹೌದು ವೀಕ್ಷಕರೇ, ವೀಕ್ 27ರ TRP ಸುದ್ದಿಯೊಂದಿಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಎಲ್ಲ ಧಾರಾವಾಹಿಗಳ TRPಯನ್ನು ತಿಳಿಸ್ತೇನೆ. ಉದಯವಾಹಿನಿ, ಸ್ಟಾರ್ ಸುವರ್ಣ, ಕಲರ್ಸ್ ಕನ್ನಡ ಹಾಗೂ ಜಿ ಕನ್ನಡದ ಧಾರಾವಾಹಿಗಳ ರೇಟಿಂಗ್ಸ್ಗಳನ್ನು ಪ್ರತಿ ವಾರ ನೀವು ನೋಡಬೇಕು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ವೀಕ್ಷಕರೇ, ಹಾಗಾದರೆ ಟೈಮ್ ವೇಸ್ಟ್ ಮಾಡದೆ ವೀಕ್ 27ರ ಉದಯ ಟಿವಿಯ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಲಾಸ್ಟ್ ವೀಕು ನಾತಿ ಚರುಮಿ ಎನ್ನುವ ಧಾರಾವಾಹಿ ಎಂಡ್ ಆಗಿತ್ತು. ಹಾಗೆ ಅಣ್ಣ ತಂಗಿ ಧಾರಾವಾಹಿಗೆ 2.1 ರೇಟಿಂಗ್ ಸಿಕ್ಕಿದೆ. ಹಾಗೂ ಸಿಂಧು ಭೈರವಿ 2.3 ರೇಟಿಂಗ್ಸನ್ನು ತಗೊಂಡಿದೆ. ಹಾಗೂ ಶಾಂಭವಿ ಧಾರಾವಾಹಿ 2.5 ರೇಟಿಂಗ್ಸನ್ನು ತಗೊಂಡಿದೆ. ಇನ್ನು ಸೂರ್ಯವಂಶ 2.2 ರೇಟಿಂಗ್ಸನ್ನು ತಗೊಂಡಿದ್ರೆ, ಶಾಂತಿನಿವಾಸ ಎನ್ನುವ ಧಾರಾವಾಹಿಯು 2.4 ರೇಟಿಂಗ್ಸನ್ನು ತಗೊಂಡಿದೆ. ಮೈನಾ ಧಾರಾವಾಹಿ ಉದಯದ ನಂಬರ್ 1 ಧಾರಾವಾಹಿಯಾಗಿದೆ 2.5 ರೇಟಿಂಗ್ಸ್ನೊಂದಿಗೆ. ಹಾಗೂ ಅನುಪಲ್ಲವಿ 2.3 ರೇಟಿಂಗ್ಸನ್ನು ತಗೊಂಡಿದೆ. ಚಿಕ್ಕ ಜಮಾನಿ 1.8 ರೇಟಿಂಗ್ಸನ್ನು ತಗೊಂಡಿದ್ರೆ, ಸೇವಂತಿ ಎನ್ನುವ ಧಾರಾವಾಹಿಯು 1.4 ರೇಟಿಂಗ್ಸ್ ತಗೊಂಡಿದೆ. ಇನ್ನು ಕಲರ್ಸ್ ಕನ್ನಡದ ನೋಡೋದಾದರೆ ಕರಿಮಣಿ ಧಾರಾವಾಹಿ 1.7 ರೇಟಿಂಗ್ಸನ್ನು ತಗೊಂಡಿದೆ. ದೃಷ್ಟಿಬೊಟ್ಟು 2.7 ರೇಟಿಂಗ್ಸನ್ನು ತಗೊಂಡಿದ್ದರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯು 3.7 ರೇಟಿಂಗ್ಸನ್ನು ತಗೊಂಡಿದೆ. ಮುದ್ದು ಸೊಸೆ 4.5 ತಗೊಂಡಿದ್ರೆ, ನಿನಗಾಗಿ ಧಾರಾವಾಹಿ 3.8 ರೇಟಿಂಗ್ಸನ್ನು ತಗೊಂಡಿದೆ. ಇನ್ನು ನಮ್ಮ ಲಾಯರ್ ಕಥೆಯಾದಂಥ ಭಾರ್ಗವಿ LLB 4.4 ರೇಟಿಂಗ್ಸನ್ನು ತಗೊಂಡಿದ್ದರೆ, ಕಲರ್ಸ್ ಕನ್ನಡದ ನಂಬರ್ 1 ಧಾರಾವಾಹಿಯಾಗಿ ನಂದಗೋಕುಲ 4.9 ರೇಟಿಂಗ್ಸನ್ನು ತಗೊಂಡಿದೆ. ಯಜಮಾನ 3.9 ರೇಟಿಂಗ್ಸನ್ನು ತಗೊಂಡಿದ್ದರೆ, ರಾಮಾಚಾರಿ ಧಾರಾವಾಹಿಯು 2.7 ರೇಟಿಂಗ್ಸನ್ನು ತಗೊಂಡಿದೆ. ಸ್ಟಾರ್ ಸುವರ್ಣದ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಗೌರಿ ಶಂಕರ 2.3 ತಗೊಂಡಿದ್ದರೆ, ಶಾರದೆ ಧಾರಾವಾಹಿ 2.2 ರೇಟಿಂಗ್ಸನ್ನು ತಗೊಂಡಿದೆ. ಇನ್ನು ಆಸೆ ಧಾರಾವಾಹಿ 3.8 ರೇಟಿಂಗ್ಸನ್ನು ತಗೊಂಡಿದೆ. ಇನ್ನು ಸ್ಟಾರ್ ಸುವರ್ಣದ ನಂಬರ್ 1 ಧಾರಾವಾಹಿಯಾಗಿ ನನ್ನ ಜೊತೆ ನಿನ್ನ ಕತೆ 5.2 ರೇಟಿಂಗ್ಸ್ ತಗೊಂಡಿದೆ. ಇನ್ನು ಸ್ನೇಹದ ಕಡಲಲ್ಲಿ 3.2 ರೇಟಿಂಗ್ಸನ್ನು ತಗೊಂಡಿದ್ದರೆ, ರೇಣುಕಾದೇವಿ ಯಲ್ಲಮ್ಮ 3.2 ರೇಟಿಂಗ್ಸನ್ನು ತಗೊಂಡಿದೆ. ಶ್ರೀದೇವಿ ಮಹಾತ್ಮೆ 2.9 ರೇಟಿಂಗ್ಸನ್ನು ತಗೊಂಡಿದ್ದರೆ, ಅವನು ಮತ್ತು ಶ್ರಾವಣಿ ಧಾರಾವಾಹಿ 2.4 ರೇಟಿಂಗ್ಸನ್ನು ತಗೊಂಡಿದೆ. ಇನ್ನು ಕರ್ನಾಟಕದ ನಂಬರ್ 1 ಚಾನಲ್ ಆದಂಥ ಜಿ ನೋಡೋದಾದರೆ, ಶ್ರೀರಸ್ತು ಶುಭಮಸ್ತು 3.1, ಪುಟ್ಟಕ್ಕನ ಮಕ್ಕಳು 5.1 ಹಾಗೂ ಅಮೃತಧಾರೆ ಧಾರಾವಾಹಿ 8.8 ರೇಟಿಂಗ್ಸನ್ನು ತಗೊಂಡಿದೆ. ಅಣ್ಣಯ್ಯ ಧಾರಾವಾಹಿ 9.3 ರೇಟಿಂಗ್ಸ್ ತಗೊಂಡಿದ್ರೆ, ಕರ್ನಾಟಕದ ನಂಬರ್ 1 ಧಾರಾವಾಹಿಯಾಗಿ ಜಿ ಕನ್ನಡದ ನಂಬರ್ 1 ಧಾರಾವಾಹಿಯಾಗಿ ಕರ್ಣ 10.4 ತಗೊಂಡಿದೆ. ಲಕ್ಷ್ಮೀ ನಿವಾಸ 9 ರೇಟಿಂಗ್ಸನ್ನು ತಗೊಂಡಿದ್ದರೆ, ಶ್ರಾವಣಿ ಸುಬ್ರಹ್ಮಣ್ಯ ಅನ್ನುವ ಧಾರಾವಾಹಿ 8.6 ತಗೊಂಡಿದೆ. ಹಾಗೂ ನಾನಿನ್ನ ಬಿಡಲಾರೆ ಧಾರಾವಾಹಿಯು 8.9, ಬ್ರಹ್ಮಗಂಟು ಧಾರಾವಾಹಿಯು 7.2 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಟಾಪ್ 15 ಧಾರಾವಾಹಿಗೂ ಹೋಗೋಕ್ಕೂ ಮುಂಚೆ ನಿಮ್ಮ ಇಷ್ಟದ ಧಾರಾವಾಹಿ ಯಾವುದು ಎನ್ನುವುದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗಾದರೆ ಟಾಪ್ 15 ಧಾರಾವಾಹಿಗಳನ್ನು ನೋಡ್ಕೊಂಬರೋಣ. ಫಸ್ಟ್ ಪ್ಲೇಸ್ನಲ್ಲಿದೆ ಕರ್ಣ ಧಾರಾವಾಹಿ, ಸೆಕೆಂಡ್ ಪ್ಲೇಸ್ನಲ್ಲಿದೆ ಅಣ್ಣಯ್ಯ, ಥರ್ಡ್ ಪ್ಲೇಸ್ನಲ್ಲಿದೆ ಲಕ್ಷ್ಮೀ ನಿವಾಸ, ಫೋರ್ತ್ ಪ್ಲೇಸ್ನಲ್ಲಿದೆ ನಾನಿನ್ನ ಬಿಡಲಾರೆ, ಫಿಫ್ತ್ ಪ್ಲೇಸ್ನಲ್ಲಿದೆ ಅಮೃತಧಾರೆ, ಸಿಕ್ಸ್ತ್ ಪ್ಲೇಸ್ನಲ್ಲಿದೆ ಶ್ರಾವಣಿ ಸುಬ್ರಹ್ಮಣ್ಯ, ಸೆವೆಂತ್ ಪ್ಲೇಸ್ನಲ್ಲಿದೆ ಬ್ರಹ್ಮಗಂಟು. ಇನ್ನು 8th ಪ್ಲೇಸ್ನಲ್ಲಿ ನಿನ್ನ ಜೊತೆ ನನ್ನ ಕತೆ ಇದೆ, 9th ಪ್ಲೇಸ್ನಲ್ಲಿದೆ ಪುಟ್ಟಕ್ಕನ ಮಕ್ಕಳು, 10th ಪ್ಲೇಸ್ನಲ್ಲಿದೆ ನಂದಗೋಕುಲ, 11th ಪ್ಲೇಸ್ನಲ್ಲಿದೆ ಮುದ್ದು ಸೊಸೆ, 12th ಪ್ಲೇಸ್ನಲ್ಲಿದೆ ಭಾರ್ಗವಿ LLB, 13th ಪ್ಲೇಸ್ನಲ್ಲಿದೆ ಯಜಮಾನ, 14th ಪ್ಲೇಸ್ನಲ್ಲಿದೆ ಆಸೆ ಧಾರಾವಾಹಿ ಹಾಗೂ 15th ಪ್ಲೇಸ್ನಲ್ಲಿದೆ ನಿನಗಾಗಿ. ವೀಕ್ಷಕರೇ, ಇದಾಗಿತ್ತು ವೀಕ್ 27ರ ಟಾಪ್ ಧಾರಾವಾಹಿಗಳು ಹಾಗೂ ಎಲ್ಲ ಧಾರಾವಾಹಿಗಳ ರೇಟಿಂಗ್ಸ್ಗಳು. ಮುಂದಿನ ವಾರ ಕೂಡ ಇದೇ ರೀತಿಯ ವಿಡಿಯೋ ಬೇಕು ಅಂದರೆ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ.